2016-17ರಲ್ಲಿ 1982ರಲ್ಲಿ ನಡೆಸತಕ್ಕಂಥ ಈ ಸಂಸ್ಥೆ ಹಳೆಯ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಆಸಿಫ್ ಕಾದರಿ ಅವರು ಹಾಗೂ ಹಿರಿಯರಾಗಿರ್ತಕ್ಕಂಥ ಲಾಲ್ ಸಾಬ್ ಲೋಲ್ ಸಾಬ್ ಹಸನ್ ಸಾಬ್ ಮುಲ್ಲಾ ರಾಯ್ ಸಾಬ್ ಬೇಪಾರಿ ಅನೇಕ 11 ಜನ ಸದಸ್ಯರು ನಮ್ಮ ಹಳೆಯ 1982ರಲ್ಲಿ ಸಂಸ್ಥೆಯನ್ನು ಕಟ್ಟಿದರು. ಅದರ ತದನಂತರ ಹಿರಿಯರಾಗಿರತಕ್ಕಂಥ ಹಾಗೂ ಮಾರ್ಗದರ್ಶಿಯಾಗಿರ್ತಕ್ಕಂಥ ಜನಾಬ್ ಹಸೀನ್ ಪೀರ್ ಪಟೇಲ್ ಲಾಲ್ ಪಟೇಲ್ರು ಅನಿವಾರ್ಯ ಕಾರಣಗಳಿಂದ ನಮ್ಮನ್ನು ಬಿಟ್ಟು ಅಗಲಿದರು. 2016ರಲ್ಲಿ ಸನ್ಮಾನ್ಯ HY ಮೇಟಿ ಸಾಹೇಬರು ನಮ್ಮ ಸಂಸ್ಥೆಗೆ 36,28,000 ಸ್ಯಾಂಕ್ಷನ್ ಮಾಡಿಸಿದರು 2016 ಹಾಗೂ 17ರಲ್ಲಿ. ತದನಂತರ ನಮ್ಮ ಸಂಸ್ಥೆಗೆ 1ನೇ ಕಂತು ಸನ್ಮಾನ್ಯ ಶ್ರೀ SG ನಂಜನಮಠ ಸಾಹೇಬ್ರ ನೇತೃತ್ವದಲ್ಲಿ ಸಾಹೇಬರು ಡೈರೆಕ್ಟ್ ನಮ್ಮ ಆಫೀಸಿಗೆ ಬಂದು 12,50,000 ಕೂಡ ಸ್ಯಾಂಕ್ಷನ್ ಮಾಡಿದರು. ತದನಂತರ ಈ ಸಂಸ್ಥೆ ಬೆಳಿಬೇಕಾತಂದ್ರೆ ಎಲ್ಲ ದಾನಿಗಳನ್ನು ಭಾಳ ಮಂದಿ ಅದ. ನಮ್ಮ ಸಂತೋಷ್ ಐವಳ್ಳಿ ಅವರು ಹಾಗೂ ನಮ್ಮ ಮೈನ್ಸ್ ಮಾಲಕರಾಗಿರ್ತಕ್ಕಂಥ ಸರಡಿಗೆಯವರು ಹಾಗೂ ನಮ್ಮ ಪೂಜ್ಯರಾಗಿರ್ತಕ್ಕಂಥ ಶಂಕರ್ ರಾಜೇಂದ್ರ ಮಹಾಸ್ವಾಮಿ ಅವರು ಕೂಡ ಬಹಳಷ್ಟು ನಮ್ಮ ಸಂಸ್ಥೆಗೆ ದುಡ್ಡಿನ ಮುಖಾಂತರ ಕೂಡ ಸಹಾಯ ಮಾಡ್ಯಾರ. ನಾವು ಇವತ್ತು ಸಮಾಜ ಅವರಿಗೆ ಚಿರುನೀರು ಆಗಿದ್ದಿತ್ತು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇವೆ. ತದನಂತರ ಸುಮಾರು ವರ್ಷಗಳ ಕಾಲ 3-4 ವರ್ಷಗಳ ಕಾಲ ನಮ್ಮ ಶಾದಿ ಮೇಲೂ ಕೆಲವೊಂದು ಅಡೆತಡೆಗಳಾಗಿ ದುಡ್ಡು ಇರಲಾರ್ದೆ ಕೆಲವೊಂದು ನಿಂತಾಗ ಸಮಾಜದ ಎಲ್ಲ ಹಿರಿಯರು ಈ ಸಂಸ್ಥೆಗೆ ದಾನರೂಪವಾಗಿ ಮಾರ್ಗದರ್ಶನ ಶ್ರೀ SG ನಂಜನಮಠ ಸಾಹೇಬರು ಮಾರ್ಗದರ್ಶನ ಮೇಲೆ ನಡೀತಿದ್ರು. ಹೆಂಗಂದ್ರೆ ನಮ್ಮ ಸಾಹೇಬರು ಅಲ್ಲೇ ಕೂಡಿಸಿ ಕೆಲಸ ಮಾಡಿಸ್ತಾರೆ. ಬರೀ ನಂಜನಮಠ ಸಾಹೇಬ್ರು ಹೆಂಗೆ ಮಾಡ್ತಾರಂದ್ರೆ ಸರ್ಕಾರದಿಂದ ದುಡ್ಡು ಬರಲಿ ಹೋಗ್ಲಿ, ಅದು ಎಷ್ಟು ಬರ್ತಪ್ಪ 5 ಲಕ್ಷ 5 ಮಂದಿಗೆ ಹೇಳ್ಬಿಡ್ತಾರೆ. ಅವರು 5 ಲಕ್ಷ ಇಸ್ಕೋ ಕೆಲಸ ಮಾಡೋದು ಹೇಳಿ ಕಳಿಸಿ ಅವರ ಮಾರ್ಗದರ್ಶನ ಮೇಲೆ ನಾವು ಅಲ್ಲೇ ದುಡ್ಡು ಇಸ್ಕೊಂಡು ಆ ಸಂಸ್ಥೆಯನ್ನು ಆ ಒಂದು ಶಾದಿ ಮೇಲೂ ಪೂರ್ಣ ಪ್ರಮಾಣದಲ್ಲಿ ಮಾಡೋಕ್ಕೆ ಇಚ್ಛೆಪಟ್ಟೆ. ತದನಂತರ ಈ ಶಾದಿ ಮೇಲೆ ಆಗ್ಬೇಕಾದ ಹೆಂಗಾಯ್ತು ಅಂತಂದ್ರೆ ಇದಕ್ಕೆ ಪರಶುರಾಮ್ ಬಾಲಕೃಷ್ಣ ಕಾಂಬಳೇಕರ್ ತಿರುಮಲೆ ವಿಠಲರಾವ್ ಕಾಂಬಳೇಕರ್ ಸಹೋದರರು ಈ ಜಾಗವನ್ನು ನಮಗೆ ಕಮಿಟಿಗೆ ದಾನ ರೂಪವಾಗಿ ಕೊಟ್ಟರು. ತದನಂತರ ನಮ್ಮ ಇವರು ಸ್ವಾಮಿಗಳ್ರಿ ಕೂಡಲೇ ರುದ್ರಸ್ವಾಮಿ ಮಠ ಇವರು 2 ಆಸ್ತಿಗಳೊಳಗೆ 4 ಆಸ್ತಿ ಒಳಗೆ ಸರ 2 ಆಸ್ತಿ ಅವ್ರು ಫ್ರೀ ಕೊಟ್ಟರು ನಮಗೆ. ಯಾರೇ ನಮ್ಮ ಕಾಂಬಳೇಕರ್ ಅವರು ಅವ್ರಿಗೆ ನಾವು ಇವತ್ತು ಸಮಾಜ ಅತಿ ಗೌರವಲಿಂದ ನಾವು ಕೂಡ ಅವರಿಗೆ ಚಿರುಮಣಿ ಆಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗಾಗಿ ಬಂದಿದ್ದರು ಅವರು, ಈಗ ಅವ್ರು ಬಂದರೂ ಕೂಡ ಅವ್ರಿಗೆ ಸನ್ಮಾನ ಮಾಡಬೇಕು ಅನ್ನೋ ವಿಚಾರದಾಗ ದಯವಿಟ್ಟು ಬರ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ ಕಾಂಬಳೇಕರ್ ಅವರು. ತದನಂತರ ನಮ್ಮ ಈ ಸಂಸ್ಥೆಗೆ ಅನೇಕ ಹಿರಿಯರು ನಾನು ಭಾಳ ಹೇಳಿದ್ರೆ ಇನ್ನೂ ಸಾಹೇಬರು ಮಾತಾಡಬೇಕಾಗಿದೆ. ಸರ್ಕಾರದಿಂದ ಬರ್ತಕ್ಕಂಥ 36,28,000 ಒಂದು ಮಾರ್ಚ್ನಲ್ಲಿ 25 ಲಕ್ಷ ರೂಪಾಯಿ ನಮ್ಮ ನಂಜನಮಠ ಸಾಹೇಬರು ಮೇಟಿ ಸಾಹೇಬ್ರ ನೇತೃತ್ವದೊಳಗೆ 25 ಲಕ್ಷ ಟೋಟಲ್ 61 ಲಕ್ಷ ರೂಪಾಯಿ ನಮ್ಮ ಸರ್ಕಾರದ ಅವಧಿಯಲ್ಲಿ ಸನ್ಮಾನ್ಯ HY ಮೇಟಿ ಸಾಹೇಬರು ಹಾಗೂ SG ನಂಜನಮಠ ಸಾಹೇಬ್ರ ನೇತೃತ್ವದಲ್ಲಿ ಈ ಶಾದಿ ಮೇಲೆ ಏನೈತೆ ಈ ಹಂತಕ್ಕೆ ಬಂದು ಉದ್ಘಾಟನೆ ಪ್ರಾರಂಭ ಕೂಡ ಆಗಿದೆ. ಅದಕ್ಕಾಗಿ ತಾವೆಲ್ಲರೂ ಕುಂತಿರಿ ಇಲ್ಲಿ ವೇದಿಕೆ ಮುಖಾಂತರ. ಸರ್ಕಾರ ನಾನು ಕೂಡ ಈ ವೇದಿಕೆ ಮುಖಾಂತರ ನಮ್ಮ ಮುಸ್ಲಿಂ ಸಮಾಜದ ಯುವಕರಲ್ಲಿ ಹಿರಿಯರಲ್ಲಿ ನಾನು ವಿನಂತಿ ಮಾಡ್ಕೊತೀನಿ. ಶಿಕ್ಷಣದ ಕೊರತೆ ಭಾಳ ಇದೆ ನಮಗೆ. ಮೊದಲು ಶಿಕ್ಷಣದ ಕೊರತೆ ಭಾಳ ಇದ್ದಾಗ ಮಾತ್ರ ನಾವು ಹಿಂದುಳಿದ ವರ್ಗದ ಲಾಸ್ಟ್ ಸ್ಟೇಜ್ನಾಗ ನಾವು ಅದೇಂತ ಈ ಸಂದರ್ಭದಲ್ಲಿ ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾಕೆ ಮಾತು ಹೇಳ್ತೀನಿ ಅಂದ್ರೆ ಶಾದಿ ಮೇಲೆ ಉದ್ಘಾಟನೆ ಆಯ್ತು, ಫಂಕ್ಷನ್ ಅದು, MLA ಬಂದರು, ಅವರೆಲ್ಲರೂ ನೋಡಿ. ಆದರೆ ಶಿಕ್ಷಣದಿಂದ ನಾವು ಯಾರು ಡಿಗ್ರಿ ಒಳಗಿಲ್ಲ, ನೌಕರಿ ಒಳಗೆ ಯಾರೂ ಇಲ್ಲ, ಪೂರಾ ಹಿಂದೆ ಇದ್ದೀವಿ. ಅದಕ್ಕಾಗಿ ದಯವಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ, ಇವತ್ತಿನಿಂದ ಒಂದು ಹೆಜ್ಜೆ ಮುಂದಿಟ್ಟು ತಮ್ಮ ಮಕ್ಕಳನ್ನ ಒಳ್ಳೆಯ ಶಿಕ್ಷಕರನ್ನಾಗಿ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ ಈ ವೇದಿಕೆ ಮುಗ ನನಗೆ ಪ್ರಸ್ತಾವಕ್ಕೆ ಮಾತಾಡಲು ನಮ್ಮ ಅಂಜುಮನ್ ಇಸ್ಲಾಂ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಅಬೂಬಕರ್ ಬೇಪಾರಿ ಅವರ ನೇತೃತ್ವದಲ್ಲಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಿಯಾ ಸಾಬ್ ಬೇಪಾರಿ ಅವರ ನೇತೃತ್ವ ನಡೆತಕ್ಕಂಥ ಈ ಒಂದು ಸಂಸ್ಥೆಯ ಉದ್ಘಾಟನದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಹಿರಿಯರಿಗೂ ಸನ್ಮಾನ್ಯ ರಾಜಕೀಯ ಗುರುಗಳಾಗಿರ್ತಕ್ಕಂಥ ನಂಜನಮಠ ಸಾಹೇಬ್ರದ್ದು ಭಾಳ ನಮ್ಮ ಮೇಲೆ ಅಭಿಮಾನ. ನಂಜನಮಠ ಸಾಹೇಬ್ರ ಅಭಿಮಾನ ಹೆಂಗಂದ್ರೆ ನಮ್ಮ ಜನರ ಮೇಲೆ ಅತಿಯಾದ ಹೆಚ್ಚಿನ ಪ್ರೇಮ. ಅದರ ಕಮಿಟಿಯವರು ನಮ್ಗೆ ಕೇಳಿದಾಗ ನಮ್ಮದು ಕೂಡ ಸಣ್ಣ ಹಳ್ಳಿಲಿ ಸೇವೆ ಮಾಡಿದ್ದೀವಿ, ಅದನ್ನು ಅವ್ರು ದೊಡ್ಡದಂತೇಳಿ ಬಿಂಬಿಸ್ತಾ ಇದ್ದಾರೆ. ಅದು ಅವ್ರ ದೊಡ್ಡತನ. ನಾವು ಯಾವತ್ತೂ ಸಮಾಜನಕ್ಕೆಲ್ಲ ನಾವು ಅಣ್ತಮ್ರ ಥರ ಇರಬೇಕು, ಸೌಹಾರ್ದತೆನ ಮೆರಿಬೇಕು ನಾವು. ಯಾಕಂದ್ರೆ ಭಾರತ ಐತಲ್ಲ ವಿದೇಶದಲ್ಲಿ ಏಕತೆಯನ್ನು ಕಾಣ್ತಕ್ಕಂಥ ಒಂದು ರಾಷ್ಟ್ರ, ಒಂದು ಇಡೀ ವಿಶ್ವದ ಒಂದು ಬಲಾಢ್ಯ ಪ್ರಜಾಪ್ರಭುತ್ವ ರಾಷ್ಟ್ರ.
ಅದಕ್ಕೆ ಅಂತ ಒಂದು ರಾಷ್ಟ್ರ ಐತಲ್ಲ ಭದ್ರ ಬುನಾದಿ ಆಗ್ಬೇಕಂದ್ರೆ ನಾವೆಲ್ಲ ಇಲ್ಲಿರ್ತಕ್ಕಂಥ ಜಾತಿ ಭೇದ ಭಾಷೆ ವೇಷ ಎಲ್ಲ ಮರೆತು ನಾವೆಲ್ಲರೂ ಒಗ್ಗಟ್ಟಾಗಿ ದೇಶಕ್ಕಾಗಿ ಇರೋಣ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಅಂಜುಮನ್ ಕಮಿಟಿಯವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ स्टेज सजाने पर जो है यहाँ अंजुमन इस्लाम कमेटी अमीनगढ़ के तमाम जिम्मेदारान को मुबारकबादी पेश करता हूँ और मैं आप तमाम को इस बात पर भी मुबारकबादी देता हूँ कि माशाल्लाह शादी महल जो है बड़े ही अच्छे तरीके से आप तमाम ने इसे बनाया है। इससे जो है लोगों को सहूलत होगी, गरीबों को सहूलत होगी। गरीबों की सहूलत की खातिर आपने, लोगों की सहूलत की खातिर आपने शादी महल तामीर किया है और उसके लिए बहुत सारे लोगों ने जो जो जिम्मेदारियां निभाए हैं उन तमाम की जिम्मेदारियां वाकई एक लायक तहसीन हैं, एक तारीफ़ के काबिल हैं। मैं जो है फिर से तमाम को इसके इनेकाद पर और ये शादी महल बनाने पर मैं आप तमाम को खुसूसन अमीनगढ़ के अंजुमन इस्लाम कमेटी के तमाम जुमलाकीन को मैं मुबारकबादी पेश करता हूँ और मैं अपनी जानिब से दुआ भी करता हूँ कि जो है अल्लाह तबारक व तआला आपको इसी तरह और ज़्यादा से ज़्यादा काम करने की तौफीक अता फरमाए। जिस तरह आपने शादी महल के लिए कोशिशें की हैं इसी तरह आप ज़्यादा से ज़्यादा तालीम के मामलात में भी, तालीम में भी आगे आने के लिए मैं चाहूँगा कि जो है इस पर भी थोड़ी आप तवज्जो दें और इस तरफ भी आप थोड़ा ख्याल करें। अल्लाह तबारक व तआला तमाम एक तौफीक बख्शे। आमीन तुम आमीन। ಈ ಸಮಾರಂಭದಲ್ಲಿ ಸಾನ್ನಿಧ್ಯ ವಹಿಸಿದಂಥ ಜನಾಬ ಸೈಯದ್ ಅಮೀನ್ ಹುಸೇನ್ ಹಜೀರಲಿ ಯಾರು ಆತ್ಮೀಯರು 35 ವರ್ಷದಿಂದ ಅದು 32 ವರ್ಷದಿಂದ ಎಲ್ಲ ಆತ್ಮೀಯರು ಮಾಧ್ಯಮ ಹಾಗೂ ಸಮಾಜದಲ್ಲಿ ಭಾಗವಹಿಸಿದ ಎಲ್ಲ ಆತ್ಮೀಯ ಅವರು ಸಹ ಪೇಪರ್ ಅವ್ರು ಯಾರೋ ಅಮರ್ ಸಾಹೇಬ್ ಪೇಪರ್ ನಾವು ಇವತ್ತೆ ಭಾಳ ಮಂದಿ ಉಲ್ಲಪ್ಪನ ಅಂತಾರೆ ನನ್ನ ಹೆಸರು ಕರೀತಾರೆ ಅದರಲ್ಲಿ ಭಾಳ ಆತ್ಮೀಯ ಮತ್ತು ನಮ್ಗೂ ಜಗಳ ಮಾಡ್ತಾರೆ ಅದಕ್ಕೆ ಅವ್ರಿಗೆ ಧನ್ಯವಾದ ಹೇಳಿ ಈ ಸಮಾರಂಭದ ಎಲ್ಲ ಆತ್ಮೀಯ ಕುಡಿ ಧನ್ಯವಾದ ಹೇಳಿ ಒಳ್ಳೆಯ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮ ಅಂಜುಮನ ಮೇಲೆ ಓದಿಸ್ತ ಶಾಸಕರಾಗಿದ್ದು ಪ್ರಾರಂಭ ಮಾಡಿದ್ವಿ ಎಲ್ಲಕ್ಕೂ ಕಾರಣ ಕೇವಲ ನಾವು ಕಟ್ಟಡಕ್ಕೆ ಸರ್ಕಾರದ ದುಡ್ಡು ಕೊಟ್ಟಿರಬೇಕು ಆದರೆ ಮೂಲ ನಿರ್ಮಾಣ ಮಾಡಲಿಕ್ಕೆ ಜಾಗ ಕೊಟ್ಟಂಥ ವ್ಯಕ್ತಿ ಅದನ್ನು ನಾವೆಲ್ಲ ನೆನೆಸ್ಬೇಕು. ಜಾಗ ಅವ್ರು ಕೊಡಲಿಲ್ಲ ಅಂದರೆ ಸಮಾಜದಿಂದ ನಮ್ಮಿಂದ ಎಲ್ಲರೂ ಅವ್ರನ್ನ ಪ್ರೀತಿ ವಿಶ್ವಾಸ ತಗೊಂಡು ಅವ್ರನ್ನ ಸನ್ಮಾನಿಸ್ಬೇಕು. ಸಮಾಜ ಬಂಧುಗಳು ಅವ್ರ ಬಗ್ಗೆ ಅವರು ಸಮಾಜಕ್ಕೋಸ್ಕರ ನಾವು ಬೇರೆ ಸಮಾಜದಲ್ಲಿದ್ದರೂ ಅಲ್ಪಸಂಖ್ಯಾತ ಬಂಧುಗಳಿಗೆ ಜಾಗ ಕೊಟ್ಟರೆ ಅವ್ರು ಕೊಟ್ಟರು ಅಂತ ತಿಳ್ಕೊಂಡು ಶಾದಿ ಮೇಲೆ ಕಟ್ಟಿ ಯಾವ ಕೊಳ್ಳ ಕಟ್ಟಕ್ಕೆ ಹಾಕಿದ್ದೀರ ನಾನು ಹೆಚ್ಚು ಮಾತನಾಡೋಕ್ಕಾಗೋದಿಲ್ಲ. ಹೆಚ್ಚು ಮಾತನಾಡೋಕ್ಕಾಗೋದು ನನ್ನೇ ನೋಡೋ ಚೆನ್ನಾಗಿ ಮಾತಾಡ್ತಾರೆ. ಯಾವಾಗಲೂ ನಿಮಗೂ ಗೊತ್ತಿದ್ದ ವಿಷಯ ಇದೆ. ಭಾಷಣಕಾರನಲ್ಲ, ಯಾವಾಗಲೂ ಭಾಷಣಕಾರನಲ್ಲ. ಅದಕ್ಕೆ ಹೆಚ್ಚಿಗೆ ಮಾತನಾಡಿದ್ರೆ ಎಲ್ಲ ಆತ್ಮೀಯ ಪ್ರೀತಿ ವಿಶ್ವಾಸದಿಂದ ಕಂಡು ಇವತ್ತು ನಿಮ್ಮ ಶಾದಿ ಮಹಲನ್ನು ಭಾಳ ಆತ್ಮೀಯತೆ ಪ್ರೀತಿ ವಿಶ್ವಾಸದಿಂದ ಭಾಳ ಈ ಸಂತೋಷದಿಂದ ಶಾದಿ ಮಹಲ ಎಲ್ಲ ಉತ್ಸಾಹ ಉದ್ಘಾಟನೆ ಮಾಡಿ ತಿಳ್ಕೊಂಡು ಸಂತೋಷದಿಂದ ಹೇಳಿ ಈ ಸಮಾರಂಭ ಅತ್ಯುತ್ತಮ ಸಮಾರಂಭದಲ್ಲಿ ಭಾಗವಹಿಸಿದ ಎಲ್ಲ ಆತ್ಮೀಯ ಸಮಾಜ ಎಲ್ಲರಿಗೂ ನಮಸ್ಕಾರ ಹೇಳಿ ಬಹಳಷ್ಟು ದಾನಿಗಳಿದ್ದಾರೆ. ಸರ್ಕಾರದಿಂದ ಶ್ರೀಮಾನ್ HY ಮೇಟಿಯವರು ಸುಮಾರು 63 ಲಕ್ಷದಷ್ಟು ಹಣವನ್ನು ಮಂಜೂರು ಮಾಡಿಸಿಕೊಟ್ಟಿದ್ದಾರೆ 2 ಬಾರಿ.
ಅದರ ಜೊತೆಗೆ ಇಲ್ಲಿ ರಾಚಪ್ಪ ಸರಳಿಗೆ ಅವರು, ಡಾಕ್ಟರ್ MS ದಡ್ಡಣ್ಣವರವರು, ಸಂತೋಷ್ ಐವಳ್ಳಿ ಅವರು, ಗುರುನಾಥ್ ಚಾಳ್ಮರದವರು, ಅಷ್ತಾಕ್ ಅಹಮದ್ ಮುಜಾವರವರು, ಶಂಸುದ್ದೀನ್ ಹುನಗುಂದವರು, ಹುಸೇನ್ ಬಾಗ್ವಾನ್ರವರು, ಇಬ್ರಾಹಿಂ ಮಾಗೇರಿಯವರು ತಮ್ಮ ಕೈಲಾದ ಮಟ್ಟಿನ ದಾನವನ್ನು ಮಾಡಿದ್ದಾರೆ. ನನ್ನ ದೃಷ್ಟಿ ಒಳಗೆ ಭಾಳ ದೊಡ್ಡವ್ರು ಯಾರಂದ್ರೆ ನಾವ ಅಷ್ಟ ಅಲ್ಲ, ದಾನಿಗಳು ದೊಡ್ಡವರು, ದಾನಿಗಳೇ ದೊಡ್ಡವರು. ಆಗಾಗ ಇಲ್ಲಿ ಅನಾನುಕೂಲ ಆದಾಗ ಹಣಕಾಸಿನ ಸಹಾಯವನ್ನ ನಮ್ಮ ಖಾದ್ರಿಯವರು ಕೂಡ ಪೀರ ಮಾಡಿದ್ದಾರೆ. ಇದೆಲ್ಲಕ್ಕಿಂತ ಬಹಳ ಮಹತ್ವದ ವಿಷಯ ಅಂದ್ರೆ ನಮ್ಮ ಪರಶುರಾಮ್ ಬಾಲಕೃಷ್ಣ ಕಾಂಬಳೆ ಅವರು ತಮ್ಮ ಜಾಗೆಯನ್ನ ದಾನವಾಗಿ ಕೊಟ್ಟಿದ್ದಾರೆ. ಇದು ಮಹತ್ವದ ವಿಷಯ. ಇದು ಈ ಸದ್ಯಕ್ಕೆ ಬಹಳ ಕಿಮ್ಮತ್ತಿನ ಜಾಗ. ಕಾಂಬಳೆಯವರು ಪರಶುರಾಮ್ ವಿಠ್ಠಲರಾವ್ ಕಾಂಬಳೆಯವರು, ತಿರುಮಲೇಶ್ ವಿಠ್ಠಲರಾವ್ ಕಾಂಬಳೆಯವರು ವಿಠ್ಠಲ ದೇವಸ್ಥಾನ ಕೊಟ್ಟಿಲ್ಲ, ಲಕ್ಷ್ಮೀ ಗುಡಿ ಕೊಟ್ಟಿಲ್ಲ, ನಮ್ಮ ಇಸ್ಲಾಂ ಅಂಜುಮನ್ ಸಮಿತಿಯ ಶಾದಿಮನ್ನು ಕೊಟ್ಟಿದ್ದಾರೆ. ಇದೇ ಭಾವೈಕ್ಯತೆ ಅಂತ ಕರೀತಾರೆ. ನಮ್ಮ ದೇಶದ ವೈಶಿಷ್ಟ್ಯ ಇದು ಭಾವೈಕ್ಯತೆ. ಎಲ್ಲಿ ಭಾವೈಕ್ಯತೆ ಇರ್ತೈತೋ ಅಲ್ಲಿ ಶಾಂತಿ ಇರ್ತದೆ, ಸಮಾಧಾನ ಇರ್ತದೆ, ಸಹೋದರತ್ವ. ಭಾವೈಕ್ಯತೆ ಅತ್ಯಂತ ಶ್ರೇಷ್ಠವಾದಂಥದ್ದು, ನಮ್ಮ ದೇಶದ ಒಂದು ಶ್ರೇಷ್ಠವಾದಂಥ ಗುಣ ಅಂತಕ್ಕಂಥ ಮಾತು. ಅವರು ಇದನ್ನೇನು ನಾವು ನೋಡ್ತಾ ಇದ್ದೀವಿ, ಶಾದಿ ಮನೆ ಕಟ್ಟೋದಕ್ಕೆ ಕಾಂಬಳೆಯವರು ಜಗತ್ತಾನ. ಇದನ್ನ ಬಹಳಷ್ಟು ನಾವು ಆಲೋಚನೆ ಮಾಡಿ ನಾವೆಲ್ಲರೂ ಅಣ್ಣ ತಪ್ಪಂದಿರಾಗಿ ಎಲ್ಲರೂ ಎಲ್ಲ ಹಬ್ಬಗಳನ್ನು ಮಾಡ್ತಕ್ಕಂಥ ಸೌಜನ್ಯ ಇದನ್ನೆಲ್ಲ ಇಟ್ಕೊಂಡು ನಾವು ಹೋಗೋಣ.